ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ನಾನಾ ನೀನಾ ಅನ್ನುವಂತಹ ಪೈಪೋಟಿ ಸ್ಪರ್ಧೆ ರಾಜ್ಯ ಕಾಂಗ್ರೆಸ್ನಲ್ಲೇ ಏರ್ಪಾಡಾಗಿದೆ. ಇದರ ನಡುವೆ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ನಾನು ಕೂಡ ಸಿಎಂ ಆಕಾಂಕ್ಷಿ ಅಂತ ಹೇಳಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಯಾವಾಗಲೂ ಸಿಎಂ ರೇಸ್ನಲ್ಲಿರ್ತೇನೆ ಅಂತ ಹೇಳಿ ಪರಂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಹಿಂದೆ ಸಿಎಂ ಹುದ್ದೆ ಕೈತಪ್ಪಿದ್ದಕ್ಕೆ ಪರಂ ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ. ಕಳೆದ ಎಲೆಕ್ಷನ್ನಲ್ಲಿ ನಾನು ಪರಾಭವಗೊಂಡೆ, ಸಿಎಂ ಸ್ಥಾನ ಮಿಸ್ ಆಯಿತು. ಡಿಕೆ ಸಿಎಂ ಆಗಬೇಕು ಅಂತ ಡಿಕೆ ಬೆಂಬಲಿಗರು ಹೇಳ್ತಾ ಇದ್ರಲ್ಲ, ಅದಕ್ಕೆ ಟಕ್ಕರ್ ಕೊಟ್ಟಂತೆ ಕಾಣಿಸ್ತಾ ಇದೆ. ನಾನು ಅಧ್ಯಕ್ಷನಾಗಿದ್ದಾಗ ಪಕ್ಷ ಅಧಿಕಾರಕ್ಕೆ ಬಂದಿರಲಿಲ್ವಾ? ಪರಂ ಪ್ರಶ್ನೆ ಮಾಡಿದ್ದಾರೆ. ಸಿದ್ದು ಡಿಕೆ ನಡುವೆ ಕುರ್ಚಿ ಕಾಳಗದ ನಡುವೆ ಪರಮೇಶ್ವರ್ ಅವರ ಈ ಹೇಳಿಕೆ ತುಂಬ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. 2013ರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದು ಪರಮೇಶ್ವರ್ ಅವರು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಿಂದ ಸೋತಿದ್ರು, ಸಿಎಂ ಸ್ಥಾನ ಮಿಸ್ ಆಗಿತ್ತು. ಯಾರಾದರೂ ಹೈಕಮಾಂಡ್, ನಮ್ಮಲ್ಲಿ ಹೈಕಮಾಂಡ್ನಲ್ಲಿ ತೀರ್ಮಾನಗಳಾಗೋದು ನಿಮಗೆಲ್ಲ ಗೊತ್ತಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಬಿಟ್ಟು ಏನೂ ಆಗೋದಿಲ್ಲ. ಹೈಕಮಾಂಡ್ನವರು ಯಾರೂ ಕೂಡ ಇಲ್ಲಿವರೆಗೂ ಲೀಡರ್ಶಿಪ್ ಬದಲಾವಣೆ ಆಗುತ್ತೆ ಅಥವಾ ರಿಷಫಲ್ ಆಗುತ್ತೆ ಯಾರಾದರೂ ಹೇಳಿದಾರ? ಇವ್ರು ನಾವೇ ಹೇಳ್ಕೊಂಡು ಒಬ್ಬರು ಹೇಳಿದಾಗ ಇನ್ನೊಬ್ಬರು ನೀವು ಹೋಗಿ ಕೇಳ್ತೀರಾ? ಅವ್ರನ್ನ ನೋಡಿ ಕೇಳಿದ್ರಲ್ಲ, ಹಾಗೆ ಕೇಳ್ತೀರಾ? ಅವರೇ ಹೇಳಿದಾರಲ್ಲ. ನಾನು ಕೂಡ ಕ್ಲಾರಿಫೈ ಮಾಡಿದೆ. ನೋಡಪ್ಪ, ಮುಖ್ಯಮಂತ್ರಿ ನಾವೆಲ್ಲ ಆಯ್ಕೆ ಮಾಡೋದು, ಮುಖ್ಯಮಂತ್ರಿಗಳು ಇದ್ದಾರೆ, ಮಧ್ಯದಲ್ಲಿ ಬದಲಾಯಿಸ್ತಾರೆ, ಅದು ಮಾಡ್ತಾರೆ, ಅದು ಅವರಿಗೆ ಬಿಟ್ಟಿರೋದು, ನಮ್ಮ ಹೈಕಮಾಂಡ್ನವರಿಗೆ. ನಾವ್ಯಾರ ಆ ಕೆಲಸ ಮಾಡೋಕ್ಕೋ ನಾವು ಬದಲಾಯಿಸೋಕ್ಕಾಗತ್ತಾ? ಆ ಸಂದರ್ಭ ಬಂದಾಗ ಮಾಡ್ತಾರೆ. ಸಂದರ್ಭ ಬಂದಿದೆ ಅನ್ಸುತ್ತೆ. ನನಗೇನು ಆ ರೀತಿ ಅನ್ನಿಸ್ತಾ ಇಲ್ಲ ಸರ್. ನೀವು ಸಿಎಂ ರೇಸಲ್ಲಿ ಇದ್ದೀರಾ ಅಂತ? ನಾವು ಯಾವಾಗಲೂ ರೇಸಲ್ಲಿ ಇರ್ತೀವಿ ಕಣ್ರಿ, ಅದೇನು ದೊಡ್ಡ ವಿಚಾರ. 2013ರಲ್ಲಿ ನಾನು ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿದ್ದೆ. ಸರ್ಕಾರ ತಗೊಂಡು ಬಂದ್ವಿ. ನಾನೇ ಮಾಡಿದ್ದೆ, ನಾನೊಬ್ಬನೇ ಸರ್ಕಾರ ತಂದೆ ಅಂತ ನಾನು ಎಲ್ಲೂ ಹೇಳಿಲ್ಲಪ್ಪ ಇಲ್ಲಿವರೆಗೂ. ಸರ್ಕಾರ ಎಲ್ಲರೂ ಸೇರಿ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ. ಜನ ಓಟ್ ಹಾಕಿದ್ರು, ನಮ್ಮನ್ನು ಗೆಲ್ಲಿಸಿದ್ರು. ಆ ಸಂದರ್ಭದಲ್ಲಿ ನಾನು ಪರಾಭವಗೊಂಡೆ. ಒಂದು ವೇಳೆ ನಾನು ಗೆದ್ದಿದ್ದರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಜಟಾಪಟಿ ಜೋರಾಗಿರುವಂತಹ ಸಂದರ್ಭದಲ್ಲಿಯೇ ಪರಮೇಶ್ವರ್ ಅವರ ಈ ಮಾತು ಸಿಎಂ ಸಿದ್ದರಾಮಯ್ಯನವರ ರಕ್ಷಣೆಗೆ ಹೊಸ ದಾಳವನ್ನು ಉರುಳಿಸಿದ್ರ ಅನ್ನುವಂತಹ ಪ್ರಶ್ನೆ. ಮಸೂದ್. ಪ್ರೇಮ್, ಖಂಡಿತವಾಗಿಯೂ ಕೂಡ ಹೈಕಮಾಂಡ್ ರಾಜ್ಯ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಂಭೀರವಾಗಿ ಅವಲೋಕನ ಮಾಡ್ತಿರುವಂಥ ಸಂದರ್ಭದಲ್ಲಿ, ಜೊತೆಗೆ ಡಿಕೆಶಿ ಮತ್ತು ಡಿಕೆಶಿ ಬಣದ ಶಾಸಕರು ಮುಂದಿನ 2.5 ವರ್ಷದ ಸಿಎಂ ಆಗಿ ಡಿಕೆಶಿ ಮಾಡಬೇಕು ಅನ್ನುವಂಥ ಹಕ್ಕೊತ್ತಾಯದ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಅಖಾಡ ಪ್ರವೇಶ ಮಾಡಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಕೂಡ ಮಾಡಿದ್ದಾರೆ, ಇನ್ನೊಂದು ಕಡೆ ತಾವು ಕೂಡ ಸಿಎಂ ಆಕಾಂಕ್ಷಿ ಅಂತ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಡಿಕೆಶಿ ಅವರು ಸಿಎಂ ಆಗಬಾರ್ದು ಅನ್ನುವಂಥ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಇವತ್ತು ಅವರು ಬೆಂಗಳೂರಿನಲ್ಲಿ ಮಾತನಾಡಿದ್ರು. ನಾನು ಕೂಡ ಕೆಪಿಸಿಸಿ ಅಧ್ಯಕ್ಷನಾಗಿದ್ದಾಗ ಪಕ್ಷ ಅಧಿಕಾರಕ್ಕೆ ಬಂತು. ಆ ಸಂದರ್ಭದಲ್ಲಿ ನಾನು ಎಲ್ಲೂ ಕೂಡ ನಾನೇ ಅಧಿಕಾರಕ್ಕೆ ತಂದೆ, ನಾನೇ ಕೆಲಸ ಮಾಡಿದೆ, ನನ್ನಿಂದನೇ ಅಧಿಕಾರಕ್ಕೆ ಬಂತು ಪಕ್ಷ ಅಂತ ಹೇಳ್ಕೊಳ್ಳಿಲ್ಲ. ಅಂದರೆ ಇದು ಡಿಕೆಶಿಗೆ ಅವರಿಗೆ ಒಂದು ರೀತಿಯಲ್ಲಿ ಕೌಂಟರು. ನಾನು ಆ ಥರ ಹೇಳ್ಕೊಳ್ಳಿಲ್ಲ. ಆದರೆ ಆ ಸಂದರ್ಭದಲ್ಲಿ ನಾನು ಕೂಡ ರೇಸ್ನಲ್ಲಿದ್ದೆ. ನಾನು ಆದರೆ ಸೋತೆ. ಗೆದ್ದಿದ್ದರೆ ಕತೆ ಬೇರೆ ಆಗಿರ್ತಿತ್ತು. ಗೆದ್ದಿದ್ದರೆ ನಾನು ಸಿಎಂ ಆಗಿರ್ತಿದ್ದೆ, ಯಾಕೆಂದರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವವರೆಗೂ ಕೂಡ ಒಂದು ಅವಕಾಶ ಸಿಗುತ್ತೆ ಅನ್ನುವಂತಹ ಅರ್ಥದಲ್ಲಿ ಅವ್ರು ಮಾತನಾಡಿದ್ದಾರೆ. ಹಿಂದೆನೂ ಕೂಡ ನಾನು ಸಿಎಂ ಸ್ಥಾನದ ಆಕಾಂಕ್ಷಿ ಆಗಿದ್ದೆ, ಈಗಲೂ ಕೂಡ ನಾನು ರೇಸ್ನಲ್ಲಿದ್ದೇನೆ, ಯಾವಾಗಲೂ ಕೂಡ ನಾನು ರೇಸ್ನಲ್ಲಿ ಇದ್ದೇನೆ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಅಂದರೆ ಅಧಿಕಾರ ಬದಲಾವಣೆ ಇಲ್ಲ, ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ, ಆ ಥರ ಸಂದರ್ಭ ಈಗ ಇಲ್ಲ. ಆ ಥರದ್ದೊಂದಿದ್ದರೆ ನನ್ನನ್ನು ಕೂಡ ಪರಿಗಣಿಸಿ ಅನ್ನುವಂತಹ ಪರೋಕ್ಷವಾಗಿ ಒತ್ತಾಯವನ್ನು ಪರಮೇಶ್ವರ್ ಎಲ್ಲ ಒಂದು ಕಡೆ ಇಟ್ಟಂತಿದೆ. ಒಟ್ಟಾರೆಗೆ ಅವರು ಮಾತಿನ ಅರ್ಥ ಸಿದ್ದರಾಮಯ್ಯನವರನ್ನೇ ಮುಂದುವರಿಸಿ, ಒಂದು ವೇಳೆ ಬದಲಾವಣೆ ಮಾಡೋದಾದರೆ ನಾನು ಕೂಡ ಆಕಾಂಕ್ಷಿ ಇದ್ದೇನೆ, ನಾನು ಕೂಡ ರೇಸ್ನಲ್ಲಿದ್ದೇನೆ, ನನ್ನನ್ನು ಕೂಡ ಪರಿಗಣಿಸಿ, ಯಾವುದೇ ಕಾರಣಕ್ಕೂ ಡಿಕೆಶಿ ಅವರು ಸಿಎಂ ಆಗೋದು ಬೇಡ ಅನ್ನೋ ಅರ್ಥದಲ್ಲಿ ಅವರು ಮಾತನಾಡಿದ್ದಾರೆ. ಹೈಕಮಾಂಡ್ ಇದನ್ನು ಕೂಡ ಗಮನಿಸಿದೆ. ಇವರ ಹೇಳಿಕೆ ಈಗ ಕಾಂಗ್ರೆಸ್ನಲ್ಲೂ ಸಾಕಷ್ಟು ಚರ್ಚೆ ಆಗ್ತಿದೆ. ಯಾವ ರೀತಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕು. ಆದರೆ ಒಟ್ಟಾರೆ ಅರ್ಥ ಸಿದ್ದರಾಮಯ್ಯನವರೇ ಮುಂದುವರಿಲಿ ಅನ್ನುವಂಥದ್ದು ಇರುತ್ತೆ. ಯಾಕೆಂದ್ರೆ ಈಗ ಅಧಿಕಾರ ಬದಲಾವಣೆ ಸಂದರ್ಭ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ಮೂಲಕ ಡಿಕೆಶಿ ಅವರು ಸಿಎಂ ಆಗುವ ಸಂದರ್ಭ ಇಲ್ಲ, ಅವರು ಆಗ್ಲೂಬಾರ್ದು ಅನ್ನುವಂಥ ಅರ್ಥದಲ್ಲೂ ಕೂಡ ಮಾತಾಡಿದ್ದಾರೆ. ಒಟ್ಟಾರೆಯಾಗಿ ಅವರ ಪರಮೇಶ್ವರ್ ಅವರ ಹೇಳಿಕೆ ಸಾಕಷ್ಟು ಚರ್ಚೆ ಒಳಗಾಗ್ತಿದೆ ಪಕ್ಷದಲ್ಲಿ. ಪ್ರೇಮ್. ಓಕೆ ಮಸೂದ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ. ಬದಲಾವಣೆ ಆಗಿದ್ದೇ ಆದರೆ ನಮ್ಮ ವರಸೆ ಬೇರೆ ಆಗುತ್ತೆ. ನಾನು ಕೂಡ ಆ ರೇಸ್ನಲ್ಲಿದ್ದೇನೆ, ಡಿ.ಕೆ. ಶಿವಕುಮಾರ್ಗೆ ಮಾತ್ರ ಅವಕಾಶ ಸಿಗೋದಕ್ಕೆ ಬಿಡಲ್ಲ ಅನ್ನುವಂತಹ ಅರ್ಥದಲ್ಲಿಯೇ ಈ ಸ್ಟೇಟ್ಮೆಂಟ್ ಮಾಡಿದಂತೆ ಕಾಣಿಸ್ತಾ ಇದೆ.
ಯಾರಾದರೂ ಹೈಕಮಾಂಡ್ ನಮ್ಮಲ್ಲಿ ಹೈಕಮಾಂಡ್ನಲ್ಲಿ ತೀರ್ಮಾನಗಳಾಗೋದು ನಿಮಗೆಲ್ಲ ಗೊತ್ತಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಬಿಟ್ಟು ಏನೂ ಆಗೋದಿಲ್ಲ. ಹೈಕಮಾಂಡ್ನವರು ಯಾರೂ ಕೂಡ ಇಲ್ಲಿವರೆಗೂ ಲೀಡರ್ಶಿಪ್ ಬದಲಾವಣೆ ಆಗುತ್ತೆ ಅಥವಾ ರಿಷಫಲ್ ಆಗುತ್ತೆ ಯಾರಾದರೂ ಹೇಳಿದಾರ? ಇವ್ರು ನಾವೇ ಹೇಳ್ಕೊಂಡು ಒಬ್ಬರು ಹೇಳಿದಾಗ ಇನ್ನೊಬ್ರು ನೀವು ಹೋಗಿ ಕೇಳ್ತೀರಾ? ಅವ್ರನ್ನ ನೋಡಿ ಕೇಳಿದ್ರಲ್ಲ, ಹಾಗೆ ಕೇಳ್ತೀರಾ? ಅವರೇ ಹೇಳಿದಾರಲ್ಲ. ನಾನು ಕೂಡ ಕ್ಲಾರಿಫೈ ಮಾಡಿದೆ, ನೋಡಪ್ಪ ಮುಖ್ಯಮಂತ್ರಿ ನಾವೆಲ್ಲ ಆಯ್ಕೆ ಮಾಡೋದು ಮುಖ್ಯಮಂತ್ರಿಗಳು ಇದ್ದಾರೆ, ಮಧ್ಯದಲ್ಲಿ ಬದಲಾಯಿಸ್ತಾರೆ, ಅದು ಮಾಡ್ತಾರೆ, ಅದು ಅವರಿಗೆ ಬಿಟ್ಟಿರೋದು, ನಮ್ಮ ಹೈಕಮಾಂಡ್ನವರಿಗೆ. ನಾವ್ಯಾರ ಆ ಕೆಲಸ ಮಾಡೋಕ್ಕೋ ನಾವು ಬದಲಾಯಿಸೋಕ್ಕಾಗತ್ತಾ? ಆ ಸಂದರ್ಭ ಬಂದಾಗ ಮಾಡ್ತಾರೆ. ಸಂದರ್ಭ ಬಂದಿದೆ ಅನ್ಸುತ್ತೆ. ನನಗೇನು ಆ ರೀತಿ ಅನ್ನಿಸ್ತಾ ಇಲ್ಲ. ಸರ್ ನೀವು ಸಿ ಎಂ ರೇಸಲ್ಲಿ ಇದ್ದೀರಾ ಅಂತ. ನಾವು ಯಾವಾಗಲೂ ರೇಸಲ್ಲಿ ಇರ್ತೀವಿ ಕಣ್ರಿ, ಅದೇನೋ ದೊಡ್ಡ ವಿಚಾರ. 2013ರಲ್ಲಿ ನಾನು ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿದ್ದೆ. ಸರ್ಕಾರ ತಗೊಂಡು ಬಂದ್ವಿ. ನಾನೇ ಮಾಡಿದ್ದೆ, ನಾನೊಬ್ಬನೇ ಸರ್ಕಾರ ತಂದೆ ಅಂತ ನಾನು ಎಲ್ಲೂ ಹೇಳಿಲ್ಲಪ್ಪ ಇಲ್ಲಿವರೆಗೂ. ಸರ್ಕಾರ ಎಲ್ಲರೂ ಸೇರಿ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ. ಜನ ಓಟ್ ಹಾಕಿದ್ರು, ನಮ್ಮನ್ನು ಗೆಲ್ಲಿಸಿದ್ರು. ಆ ಸಂದರ್ಭದಲ್ಲಿ ನಾನು ಪರಾಭವಗೊಂಡೆ. ಒಂದು ವೇಳೆ ನಾನು ಗೆದ್ದಿದ್ದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ.